ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಬಾಲಿವುಡ್ ಎಂಬ ಹೆಸರನ್ನ ಕೇಳಿದ ಕೂಡಲೇ ಲಕ್ಸುರಿ ಕಾರ್ಸ್, ಬ್ರ್ಯಾಂಡೆಡ್ ಕ್ಲಾತ್ಸ್, ಲಕ್ಸುರಿ ಲೈಫ್ ಸ್ಟೈಲ್, ಬ್ಯೂಟಿಫುಲ್ ಹೀರೋಯಿನ್ಸ್ ನೆನಪಿಗೆ ಬರ್ತಾರೆ. ಬಾಲಿವುಡ್ ನಲ್ಲಿ ಒಂದೇ ಒಂದು ಸಿನಿಮಾ ಮಾಡಿದ್ರೆ ಸಾಕು, ಕೋಟಿಗಳಲ್ಲಿ ಹಣ ಬರುತ್ತೆ. ಆ ಹಣದಿಂದ ಲಕ್ಸುರಿ ಲೈಫ್ ನ ಲೀಡ್ ಮಾಡಬಹುದು ಅಂತ ಅನೇಕ ಜನರು ಆಸೆ ಪಡ್ತಾರೆ. ಆದ್ರೆ ಇದೆಲ್ಲಾನು ಒಂದು ನಾಣ್ಯದ ಒಂದು ಕಡೆಯ ಮುಖ ಅಂತ ಹೇಳಬಹುದು. ಆ ನಾಣ್ಯದ ಮತ್ತೊಂದು ಮುಖವನ್ನ ನೋಡಿದಾಗ ಅದರ ಬೆಲೆ ಏನು ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಬಾಲಿವುಡ್ ನಲ್ಲಿ ಸೆಲೆಬ್ರಿಟೀಸ್ ಅಷ್ಟೊಂದು ಸುಂದರವಾಗಿ ಹೇಗಿರ್ತಾರೆ? ಅವರಿಗೆ ಆ ಸೌಂದರ್ಯ ನ್ಯಾಚುರಲ್ ಆಗಿ ಬಂದಿದೆಯಾ ಅಥವಾ ಆರ್ಟಿಫಿಷಿಯಲ್ ಆಗಿ ಏನಾದ್ರೂ ಮಾಡ್ತಿದ್ದಾರಾ? ಇವರು ಸಿನಿಮಾ ರಿವ್ಯೂಗಳನ್ನ ಹೇಗೆ ಫೇಕ್ ಮಾಡ್ತಾರೆ? ಅವರ ಸಿನಿಮಾಗಳಿಗೆ ಬರುವ ಬಾಕ್ಸ್ ಆಫೀಸ್ ನಂಬರ್ಸ್ ನ ಹೇಗೆ ಫೇಕ್ ಮಾಡ್ತಾರೆ? ಅವರ ಅವಾರ್ಡ್ ಫಂಕ್ಷನ್ ಗಳಲ್ಲಿ ಅವಾರ್ಡ್ಸ್ ಗಳನ್ನ ಯಾವ ರೀತಿ ಸ್ಪ್ಯಾಮ್ ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಇದರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವಿಲ್ಲಿ ನೋಡ್ತಿರುವ ಈ ಹೀರೋಯಿನ್ ಹೆಸರು ನಿವೇದಿತಾ ಪೇತುರಾಜ್. ಇವರು ಒಂದ್ಸಲ ಒಬ್ಬ ಡಾಕ್ಟರ್ ಹತ್ರ ಹೋಗಿ ತನ್ನ ತುಟಿಗಳನ್ನ ಸುಂದರವಾಗಿ ಕಾಣಿಸುವಂತೆ ಲಿಪ್ಸ್ ಪ್ಲಂಪ್ ಮಾಡಿ ಎಂದು ಕೇಳ್ತಾರೆ. ಆದ್ರೆ ಈ ಲಿಪ್ಸ್ ಪ್ಲಂಪ್ ಏನು ಅಂದ್ರೆ, ನೀವಿಲ್ಲಿ ನೋಡ್ತಿರುವ ಫೋಟೋದಲ್ಲಿ ಇವರ ಲಿಪ್ಸ್ ನ ಒಂದ್ಸಲ ಗಮನಿಸಿ. ಲೆಫ್ಟ್ ಸೈಡ್ ಅಲ್ಲಿರುವ ಫೋಟೋನ ಲಿಪ್ಸ್ ಪ್ಲಂಪ್ ಮಾಡುವುದಕ್ಕೂ ಮುಂಚೆ ತೆಗೆಯಲಾಗಿದೆ. ಇದರಲ್ಲಿ ಇವರ ಲಿಪ್ಸ್ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿವೆ. ಆದ್ರೆ ರೈಟ್ ಸೈಡ್ ಅಲ್ಲಿರುವ ಫೋಟೋನ ಲಿಪ್ಸ್ ಪ್ಲಂಪ್ ಮಾಡಿದ ಮೇಲೆ ತೆಗೆಯಲಾಗಿದೆ. ಈ ಫೋಟೋದಲ್ಲಿ ಇವರ ಲಿಪ್ಸ್ ಮೊದಲಿಗಿಂತ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸ್ತವೆ. ಇದನ್ನೇ ಲಿಪ್ ಪ್ಲಂಪ್ ಅಂತ ಕರೀತಾರೆ. ಈ ಲಿಪ್ ಪ್ಲಂಪ್ ನ ಮಾಡಿಸಿಕೊಳ್ಳಲು ನಿವೇದಿತಾ ಪೇತುರಾಜ್ ಅವರು ಡಾಕ್ಟರ್ ಹತ್ರ ಹೋಗಿರ್ತಾರೆ. ಆದ್ರೆ ಆ ಡಾಕ್ಟರ್ ತನಗೆ ತುಂಬಾ ಆತ್ಮೀಯರಾಗಿದ್ದರಿಂದ ಅವರು ಇವರಿಗೆ ಇಂತಹ ಪ್ಲಂಪ್ಸ್ ನ ಮಾಡಿಸಿಕೊಳ್ಬೇಡಿ ಅಂತ ಸಜೆಸ್ಟ್ ಮಾಡ್ತಾರೆ. ಆದ್ರೆ ಈ ಕಲ್ಚರ್ ಬಾಲಿವುಡ್ ಅಲ್ಲಿ ತುಂಬಾ ರೂಢಿಯಾಗಿದೆ. ಪ್ರತಿಯೊಬ್ಬರು ಇಂಡಸ್ಟ್ರಿಗೆ ಬರೋದಕ್ಕೂ ಮುಂಚೆನೆ ತಮ್ಮ ಮುಖವನ್ನ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡು ಮುಖವನ್ನ ಫಿಕ್ಸ್ ಮಾಡಿಸ್ಕೊಂಡು ಬರ್ತಾರೆ ಅಂತ ನಿವೇದಿತಾ ಪೇತುರಾಜ್ ಅವರು ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ತಾರೆ. ವಾಸ್ತವವಾಗಿ ನಾವು ಬಾಲಿವುಡ್ ಅಲ್ಲಿ ಅನೇಕ ಹೀರೋಯಿನ್ಸ್ ರನ್ನ ತೆಗೆದುಕೊಂಡು ನೋಡಿದ್ರೆ ಅವರಲ್ಲಿ ಯಾರಿಗೂ ಕೂಡ ನ್ಯಾಚುರಲ್ ಲಿಪ್ಸ್ ಇದ್ದಂತೆ ಕಾಣಿಸೋದಿಲ್ಲ. ಈ ರೀತಿ ಕೇವಲ ಲಿಪ್ಸ್ ಮೇಲೊಂದೇ ಅಲ್ಲ, ಹಣೆಗೆ ಮೇಲೆ ಅಥವಾ ಕೆನ್ನೆಯ ಮೇಲೆ ವ್ರಿಂಕಲ್ಸ್ ಅಂದ್ರೆ ಗೆರೆಗಳು ಬಾರದಂತೆ ಇರಲು ಅಥವಾ ಮೊದಲೇ ಇರುವ ವ್ರಿಂಕಲ್ಸ್ ನ ಅಳಿಸಲು ಬೋಟೆಕ್ಸ್ ಅಥವಾ ಫಿಲ್ಲರ್ಸ್ ನ ಬಳಸ್ತಾರೆ. ಈ ಟ್ರೀಟ್ಮೆಂಟ್ ನ ತೆಗೆದುಕೊಂಡ್ರೆ ನಿಮ್ಮ ಮುಖದ ಮೇಲೆ ಯಾವುದೇ ರೀತಿಯ ಗೆರೆಗಳು ಬೀಳೋದಿಲ್ಲ. ನಿಮ್ಮ ವಯಸ್ಸಿಗಿಂತ ಇನ್ನೂ ಯಂಗಾಗಿ ಕಾಣಿಸ್ತೀರಾ. ಬೋಟೆಕ್ಸ್ ಅಂದ್ರೆ ಬೋಟ್ಲಿನಿಯಂ ಟಾಕ್ಸಿನ್ ಅಂದ್ರೆ ಇದೊಂದು ಸಲೈನ್ ಸೊಲ್ಯೂಷನ್ ಇಂದ ಮಿಕ್ಸ್ ಮಾಡಿರೋ ಪ್ರೋಟೀನ್ ಪೌಡರ್. ಇದು ನ್ಯೂರೋ ಮಾಡ್ಯುಲೇಟರ್ ಆಗಿ ಕೆಲಸ ಮಾಡುತ್ತೆ. ನ್ಯೂರೋ ಮಾಡ್ಯುಲೇಟರ್ ಅಂದ್ರೆ ಈ ಕೆಮಿಕಲ್ ನ ಮಸಲ್ ಗೆ ಇಂಜೆಕ್ಟ್ ಮಾಡಿದ್ರೆ ಇಂಜೆಕ್ಟ್ ಮಾಡಿದ ಆ ಮಸಲ್ ನ ಅಕ್ಕಪಕ್ಕದ ಭಾಗವೆಲ್ಲ ಪ್ಯಾರಲೈಸ್ ಆಗುತ್ತೆ. ಈ ರೀತಿ ಪ್ಯಾರಲೈಸ್ ಆಗೋದ್ರಿಂದ ನಿಮ್ಮ ಮುಖದ ಮೇಲೆ ಯಾವುದೇ ರೀತಿಯ ಗೆರೆಗಳು ಬೀಳೋದಿಲ್ಲ. ಆದ್ರೆ ವಾಸ್ತವವಾಗಿ ಬೋಟೆಕ್ಸ್ ಅನ್ನೋದು ತುಂಬಾ ಡೇಂಜರಸ್. ಈ ವಿಶ್ವದಲ್ಲೇ ಇದು ಒನ್ ಆಫ್ ದಿ ಮೋಸ್ಟ್ ಡೇಂಜರಸ್ ಸಬ್ಸ್ಟೆನ್ಸ್ ಆಗಿದೆ. ಇದನ್ನ ಸ್ವಲ್ಪ ಪ್ರಮಾಣದಲ್ಲಿ ಅದನ್ನು ಸರಿಯಾದ ಪದ್ಧತಿಯಲ್ಲಿ ಮುಖದ ಮೇಲೆ ಇಂಜೆಕ್ಟ್ ಮಾಡಬೇಕು. ಒಂದು ವೇಳೆ ಒಂಚೂರು ತಪ್ಪಾದ್ರೂ ಕೂಡ ಮುಂಚೆ ಇದ್ದ ಅಂದವೆಲ್ಲ ಹೋಗಿ ಇನ್ನೂ ವಿಕಾರವಾಗಿ ಬದಲಾಗ್ತಾರೆ. ಆದ್ರೆ ಒಂದು ವೇಳೆ ಸಕ್ಸಸ್ ಆದ್ರೆ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ಬರುತ್ತೆ. ನೀವು ಗಮನಿಸಿದ್ರೆ ಬಾಲಿವುಡ್ ಹೀರೋಯಿನ್ಸ್ ಅಲ್ಲಿ ತುಂಬಾ ಜನರು ಲಿಪ್ಸ್ ಪ್ಲಂಪ್, ಫಿಲ್ಲರ್ಸ್ ಹಾಗೂ ಬೋಟೆಕ್ಸ್ ನ ಖಂಡಿತವಾಗ್ಲೂ ಮಾಡಿಸಿಕೊಂಡಿರ್ತಾರೆ. ಇವರನ್ನ ನೋಡಿ ಅನೇಕ ಯುವತಿಯರು ಅವರಂತೆ ಕಾಣಿಸಲು ಇಂತಹ ಫಿಲ್ಲರ್ಸ್ ನ ಬಳಸಲು ಪ್ರಯತ್ನಿಸ್ತಾರೆ. ಆದ್ರೆ ಸೆಲೆಬ್ರಿಟಿಗಳ ಹತ್ರ ಹಣ ಇರುತ್ತೆ. ಇದರಿಂದ ಎಕ್ಸ್ಪರ್ಟ್ ಡಾಕ್ಟರ್ಸ್ ಹತ್ರ ಹೋಗ್ತಾರೆ, ಕಾಸ್ಟ್ಲಿ ಪ್ರಾಡಕ್ಟ್ಸ್ ನ ಖರೀದಿಸ್ತಾರೆ. ಆದ್ರೆ ಸಾಮಾನ್ಯ ಜನರಿಗೆ ಇದು ಸಾಧ್ಯವಾಗೋದಿಲ್ಲ. ಇದರಿಂದ ಅವರು ಅನುಭವ ಇಲ್ಲದೆ ಇರೋ ಡಾಕ್ಟರ್ಸ್ ಹತ್ರ ಹೋಗ್ತಾರೆ. ಅವರು ಹಣ ದೋಚಿ ಅವರ ಅಂದವನ್ನು ದೋಚುತ್ತಾರೆ. ಸೊ ಈಗ ನಿಮ್ಮ ಮುಂದೆ ಕಾಣಿಸ್ತಾ ಇರೋ ಬಾಲಿವುಡ್ ಸೌಂದರ್ಯವೆಲ್ಲ ಫೇಕ್ ಅಂತಾನೆ ಹೇಳಬಹುದು. ನ್ಯಾಚುರಲ್ ಬ್ಯೂಟಿ ಅನ್ನೋದು ಬಾಲಿವುಡ್ ಅಲ್ಲಿ ತುಂಬಾ ರೇರ್ ಆಗಿ ಕಾಣಿಸುತ್ತೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಹೀರೋ ಅಥವಾ ಹೀರೋಯಿನ್ ಆಗ್ಬೇಕಂದ್ರೆ ಅವರಿಗೆ ಚೆನ್ನಾಗಿ ನಟನೆ ಮಾಡಲು ಬರಬೇಕು. ಆದ್ರೆ ಬಾಲಿವುಡ್ ಅಲ್ಲಿ ಮಾತ್ರ ಕೇವಲ ತೂಕ ಕಡಿಮೆಯಾದ್ರೆ ಸಾಕು ಹೀರೋ ಅಥವಾ ಹೀರೋಯಿನ್ ಆಗಬಹುದು. ಅದನ್ನು ಈ ಪದ್ಧತಿ ಕೇವಲ ನೆಪೋ ಕಿಡ್ಸ್ಗೆ ಮಾತ್ರ ಅನ್ವಯಿಸುತ್ತೆ. ಬಾಲಿವುಡ್ ಅಲ್ಲಿರುವ ನೆಪೋ ಕಿಡ್ಸ್ ಬಗ್ಗೆ ನಿಮಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಸುಶಾಂತ್ ಸಿಂಗ್ ರಜಪೂತ್ ಅವರು ಯಾರ ಸಪೋರ್ಟ್ ಇಲ್ಲದೆ ಆಕ್ಟಿಂಗ್ ಮೇಲಿರುವ ಪ್ಯಾಷನ್ ಇಂದ ಇಂಜಿನಿಯರಿಂಗ್ ಅಲ್ಲಿ 3rd ರ್ಯಾಂಕ್ ಬಂದ್ರು ಅದನ್ನ ಅಲ್ಲಿಗೇನೆ ನಿಲ್ಲಿಸಿ ಬಾಲಿವುಡ್ ಗೆ ಎಂಟ್ರಿ ಕೊಟ್ಟು ಒಬ್ಬ ಸ್ಟಾರ್ ಆಗ್ತಾರೆ. ಆದ್ರೆ ಅವರು ಕೊನೆಗೆ ಏನಾದ್ರು ಅನ್ನೋದು ಎಲ್ರಿಗೂ ಗೊತ್ತು. ಇವರ ಲೈಫ್ ಸ್ಟೋರಿನ ನೋಡಿದ್ರೇನೆ ಗೊತ್ತಾಗುತ್ತೆ ಬಾಲಿವುಡ್ ಅಲ್ಲಿ ಸ್ಟಾರ್ ಆಗೋದು ಅಂದ್ರೆ ಎಷ್ಟು ಕಷ್ಟ ಅಂತ. ಆದ್ರೆ ಪ್ರಸ್ತುತ ಇರುವ ಬಾಲಿವುಡ್ ನೆಪೋ ಕಿಡ್ಸ್
ಕೇವಲ ತೂಕ ಕಡಿಮೆಯಾದ್ರೆ ಸಾಕು ಕರಣ್ ಜೋಹರ್ ನಂತವರು ಅವರನ್ನ ಗ್ರ್ಯಾಂಡ್ ಆಗಿ ಸಿನಿಮಾ ಎಂಟ್ರಿಗೆ ಪರಿಚಯ ಮಾಡಿಸ್ತಾರೆ. ಆಲಿಯಾ ಭಟ್ ಸ್ಟೂಡೆಂಟ್ ಆಫ್ ದಿ ಇಯರ್ ಸಿನಿಮಾದಲ್ಲಿ ಡೆಬ್ಯೂಟ್ ಮಾಡಿದ ಮೇಲೆ ಇವರಿಗೆ ತುಂಬಾ ಜನ ಫ್ಯಾನ್ಸ್ ಬರ್ತಾರೆ. ಆದ್ರೆ ಅವರ ಮೊದಲ ಸಿನಿಮಾ ಒಪ್ಪಿಕೊಂಡ 3 ತಿಂಗಳ ಹಿಂದೆ ಅವರ ತೂಕ ಎಷ್ಟಿತ್ತು ಗೊತ್ತಾ? 69 kg ಇತ್ತು. ಆದ್ರೆ ಸಿನಿಮಾನ ಇನ್ನು 3 ತಿಂಗಳಲ್ಲೇ ಪ್ರಾರಂಭಿಸಬೇಕು ಅಂತ ಹೇಳಿದಾಗ ತಕ್ಷಣವೇ 15 kg ಯಷ್ಟು ತೂಕವನ್ನ ಇಳಿಸಿ ಸ್ಲಿಮ್ ಆಗ್ತಾರೆ. ಇನ್ನು ಲವರ್ ಬಾಯ್ ಅಂತ ಕರೆಸಿಕೊಳ್ಳುವ ಅರ್ಜುನ್ ಕಪೂರ್ ಬಗ್ಗೆನೂ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಕೆರಿಯರ್ ಸ್ಟಾರ್ಟಿಂಗ್ ನಲ್ಲಿ ಲವ್ ಅಂಡ್ ರೊಮ್ಯಾಂಟಿಕ್ ಮೂವೀಸ್ ಮಾಡಿ ಹುಡುಗಿಯರ ಡ್ರೀಮ್ ಬಾಯ್ ಆಗ್ತಾನೆ. ಆದ್ರೆ ಈತನು ಬಾಲಿವುಡ್ಗೆ ಎಂಟ್ರಿ ಕೊಡೋಕ್ಕೂ ಮುಂಚೆ ಈ ರೀತಿ ಇರ್ತಾನೆ. ಕಾಫಿ ವಿತ್ ಕರಣ್ ಶೋನಲ್ಲಿ ನಾನು ಶಾಪಿಂಗ್ಗೆ ಹೋದಾಗ ನನ್ನ ಸೈಜ್ನ ಬಟ್ಟೆಗಳೇ ಸಿಗ್ತಾ ಇರ್ಲಿಲ್ಲ ಅಂತ ಹೇಳ್ತಾನೆ. ಆಗ ಈತನ ತೂಕ ಬರೋಬ್ಬರಿ 170 kg ಇರುತ್ತೆ. ನಂತರ ಸಿನಿಮಾ ಇಂಡಸ್ಟ್ರಿಗೆ ಬರುವ ಸಲುವಾಗಿ 75 kg ಯಷ್ಟು ತೂಕವನ್ನ ಇಳಿಸ್ತಾನೆ. ಇದೇ ರೀತಿ ಸೋನಮ್ ಕಪೂರ್, ಪರಿಣಿತಿ ಚೋಪ್ರಾ, ಸಾರಾ ಅಲಿ ಖಾನ್ ಹೀಗೆ ಅನೇಕ ಸ್ಟಾರ್ ಸೆಲೆಬ್ರಿಟೀಸ್ ವೆಯ್ಟ್ ಲಾಸ್ ಆಗಿ ಬಾಲಿವುಡ್ಗೆ ಎಂಟ್ರಿ ಕೊಡ್ತಾರೆ. ಇವರಲ್ಲಿ ಕೆಲವರು ನ್ಯಾಚುರಲ್ ಆಗಿ ವೆಯ್ಟ್ ಲಾಸ್ ಆದ್ರೆ ಇನ್ನು ಕೆಲವರು ಸರ್ಜರಿ ಮುಖಾಂತರ ವೆಯ್ಟ್ ಲಾಸ್ ಆಗ್ತಾರೆ. ಪ್ರಸ್ತುತ ನೀವೀಗ ಬಾಲಿವುಡ್ ಅಲ್ಲಿ ಯಾವ ಹೀರೋಯಿನ್ ನೋಡಿದ್ರು ಕೂಡ 0 ಸೈಜ್ ನ ಮೇಂಟೈನ್ ಮಾಡ್ತಾರೆ. ಹೀರೋಗಳಾದ್ರೆ 6 ಪ್ಯಾಕ್ ನ ಮೇಂಟೈನ್ ಮಾಡ್ತಾರೆ. ಸೊ ಇದರಿಂದ ಗೊತ್ತಾಗೋದು ಏನಂದ್ರೆ ಬಾಲಿವುಡ್ ಹೀರೋ ಅಂಡ್ ಹೀರೋಯಿನ್ಸ್ ಲೈಫ್ ಸ್ಟೈಲ್ ಇಂಡಸ್ಟ್ರಿಗೆ ಬರೋದಕ್ಕೂ ಮುಂಚೆ ಹೀಗಿರಲಿಲ್ಲ. ಕೇವಲ ಸಿನಿಮಾಗೋಸ್ಕರ ಅವರು ಈ ಫೇಕ್ ಲೈಫ್ ಸ್ಟೈಲ್ ನ ಮೇಂಟೈನ್ ಮಾಡ್ತಿದ್ದಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿ 20,000 ಸ್ಯಾಲರಿಯ ಜಾಬ್ ನ ಪಡೆಯಲು 20 ವರ್ಷ ಕಷ್ಟಪಡಬೇಕು. ಆದ್ರೆ ಬಾಲಿವುಡ್ ಅಲ್ಲಿನ ನೆಪೋ ಕಿಡ್ಸ್ ಕೇವಲ ವೆಯ್ಟ್ ಲಾಸ್ ಆದ್ರೆ ಸಾಕು ಕೋಟಿಗಳಷ್ಟು ಹಣ ಗಳಿಸ್ತಾರೆ. ನೀವಿದನ್ನ ರೀಲ್ಸ್, ಶಾರ್ಟ್ಸ್ ನಲ್ಲಿ ಅನೇಕ ಬಾರಿ ನೋಡಿರ್ತೀರಾ. ಅದೇನೆಂದ್ರೆ ಬಾಲಿವುಡ್ ಸೆಲೆಬ್ರಿಟೀಸ್ ಅಥವಾ ಆಕ್ಟರ್ಸ್ ಎಲ್ಲಿಗೆ ಹೋದ್ರೂ ಯಾವುದೇ ಸಮಯದಲ್ಲಾದ್ರೂ ಅವರ ಹಿಂದೆ ಕ್ಯಾಮ್ರಾ ಹಿಡಿದುಕೊಂಡು ಫೋಟೋ ತೆಗೆಯುವವರು ತುಂಬಾ ಜನರಿರ್ತಾರೆ. ಹಾಯ್ ಸರ್, ಹಲೋ ಮೇಡಮ್, ಈ ಕಡೆ ತಿರುಗಿ, ಈ ಕಡೆ ನೋಡಿ ಅಂತ ಹೇಳ್ತಾ ಓವರ್ ಆಕ್ಷನ್ ಮಾಡ್ತಿರ್ತಾರೆ. ಈ ಸ್ಟಾರ್ಸ್ ಫ್ಲೈಟ್ಗೋಸ್ಕರ ಮಧ್ಯರಾತ್ರಿಲಿ ಏರ್ಪೋರ್ಟ್ಗೆ ಹೋದ್ರು ಕೂಡ ಅಲ್ಲಿನೂ ಕಾಯ್ತಾ ಇರ್ತಾರೆ. ಜಿಮ್ಗೆ ಹೋದ್ರೆ ಇವರಿಗಿಂತ ಮುಂಚೆ ಅವರೇ ಬಂದು ಕಾಯ್ತಾ ಇರ್ತಾರೆ. ಇವರು ಆಟೋದಲ್ಲೇ ಹೋದ್ರು, ರಿಕ್ಷಾದಲ್ಲೇ ಹೋದ್ರು ತಕ್ಷಣವೇ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿಬಿಡ್ತಾರೆ. ಆದ್ರೆ ಇಲ್ಲಿ ಎಲ್ರಿಗೂ ಬರೋ ಸಂದೇಹ ಏನಂದ್ರೆ ಆ ಸ್ಟಾರ್ಸ್ ಎಕ್ಸಾಕ್ಟ್ ಆಗಿ ಇದೇ ಸ್ಥಳಕ್ಕೆ ಹೇಗೆ ಹೋಗ್ತಾರೆ ಅನ್ನೋದು ಇವರಿಗೆ ಹೇಗೆ ಗೊತ್ತಾಗುತ್ತೆ ಅಂತ. ಇದ್ರ ಹಿಂದೆ ಇರೋ ರಹಸ್ಯ ಏನಂದ್ರೆ ಆ ಫೋಟೋಗ್ರಾಫರ್ಸ್ ಎಲ್ಲಾನು ಪೇಯ್ಡ್ ಫೋಟೋಗ್ರಾಫರ್ಸ್ ಆಗಿರ್ತಾರೆ. ಹೌದು, ಸೆಲೆಬ್ರಿಟಿಗಳ ಫೋಟೋಸ್, ವಿಡಿಯೋಸ್ ತೆಗೆದು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡೋದು ಇದೇ ಪೇಯ್ಡ್ ಫೋಟೋಗ್ರಾಫರ್ಸ್. ಈ ಫೋಟೋಗ್ರಾಫರ್ಸ್ಗೆ ಈ ಸೆಲೆಬ್ರಿಟೀಸ್ ಇಲ್ಲಿಗೆ ಹೋಗ್ತಿದ್ದಾರೆ ಎಂಬ ಮಾಹಿತಿ ಅವರ PR ಟೀಮ್ ನಿಂದ ಬರುತ್ತೆ. ಅವರು ಎಷ್ಟು ಫೋಟೋಸ್ ತೆಗಿತಾರೆ, ಎಷ್ಟು ವಿಡಿಯೋಸ್ ತೆಗಿತಾರೆ ಎಂಬುದರ ಮೇಲೆ ಇವರಿಗೆ ಪೇಮೆಂಟ್ ಸಿಗುತ್ತೆ. ಈ ರೀತಿ ಫೋಟೋಸ್ ತೆಗೆಯುವವರನ್ನ ಪಾಪರಾಜಿಸ್ ಅಂತ ಕರೀತಾರೆ. ಈ ಪಾಪರಾಜಿ ಎಂಬ ಪದ ಇಟಾಲಿಯನ್ ಸಿನಿಮಾದಿಂದ ಬಂದಿದೆ. ಆ ಇಟಾಲಿಯನ್ ಸಿನಿಮಾದಲ್ಲಿನ ಒಂದು ಪಾತ್ರದ ಹೆಸರೇ ಪಾಪರಾಜಿ. ಈ ಪಾತ್ರ ಯಾರಿಗೂ ಭಯ ಪಡದ ಒಬ್ಬ ಫಿಯರ್ಲೆಸ್ ರಿಪೋರ್ಟರ್ದಾಗಿರುತ್ತೆ. ಈ ಪಾತ್ರ ಸೆಲೆಬ್ರಿಟಿಗಳ ಫೋಟೋಸ್ ತೆಗಿತಾ ಅವರು ಎಲ್ಲಿಗೆ ಹೋದ್ರೂ ಅವರನ್ನ ಫಾಲೋ ಆಗ್ತಿರುತ್ತೆ. ಈ ಸಿನಿಮಾ ಬಂದಾಗಿನಿಂದ ಫೋಟೋಗ್ರಾಫರ್ಸ್ಗೆ ಈ ಚಾಳಿ ಬೀಳುತ್ತೆ. ಆಗಿನ ಕಾಲದಲ್ಲಿ ಸೆಲೆಬ್ರಿಟಿಗಳ ಅನುಮತಿ ತೆಗೆದುಕೊಳ್ಳದೆ ಫೋಟೋಸ್ ತೆಗಿತಾ ಅವುಗಳನ್ನ ಮ್ಯಾಗಝಿನ್ಗಳಿಗೆ ಮಾರಾಟ ಮಾಡಿ ಹಣ ಸಂಪಾದಿಸ್ತಿದ್ರು. ಆದ್ರೆ ಈಗ ಈ ಪದ್ಧತಿ ಪೂರ್ತಿಯಾಗಿ ಬದಲಾಗಿದೆ. ಸೆಲೆಬ್ರಿಟಿಗಳ ಈ ಪಾಪರಾಜಿಸ್ಗೆ ಹಣ ಕೊಟ್ಟು ಫೋಟೋಸ್ ತೆಗೆಸಿಕೊಳ್ತಿದ್ದಾರೆ. ಈ ಫೋಟೋಗಳಿಂದಾನೇ ಅವರ ಪಾಪ್ಯುಲಾರಿಟಿ, ಫಾಲೋಯಿಂಗ್ ಹೆಚ್ಚಾಗುತ್ತೆ. ಬಾಲಿವುಡ್ ನಲ್ಲಿ ಯಾವುದಾದ್ರೂ ಮೂವಿ ರಿಲೀಸ್ ಆಗ್ತಾ ಇದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಮೂವಿ ಬಗ್ಗೆನೇ ಟ್ವೀಟ್ಸ್, ಪೋಸ್ಟ್ ಗಳನ್ನ ಹಾಕ್ತಾ ಪಾಸಿಟಿವ್ ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡ್ತಾರೆ. ಇದನ್ನು ಕೂಡ PR ಟೀಮ್ ನವರೇ ಆ ಪೇಜಸ್ಗೆ ಹಣ ಕೊಟ್ಟು ಪೇಯ್ಡ್ ಪೋಸ್ಟರ್ಸ್ ನ ಹಾಕಿಸ್ತಾ ಇರ್ತಾರೆ. ಉದಾಹರಣೆಗೆ ಆಲಿಯಾ ಭಟ್ ಹಾಗೂ ರಣವೀರ್ ಸಿಂಗ್ ನಟನೆ ಮಾಡಿದ್ದ ರಾಕಿ ಔರ್ ರಾನಿ ಕಿ ಪ್ರೇಮ್ ಕಹಾನಿ ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ PR ಏಜೆನ್ಸಿಯವರೇ ಸೋಷಿಯಲ್ ಮೀಡಿಯಾದಲ್ಲಿ ಪೇಯ್ಡ್ ಪೋಸ್ಟ್ ಗಳನ್ನ, ಪೇಯ್ಡ್ ಪಾಸಿಟಿವ್ ರಿವ್ಯೂಸ್ ನ ಹಾಕಿಸ್ತಾರೆ. ಕೊನೆಗೆ ಇವರು ತೋರಿಸೋ ಹೌಸ್ಫುಲ್ ಬುಕಿಂಗ್ಸ್, ಹೌಸ್ಫುಲ್ ಬೋರ್ಡ್ಸ್ ಕೂಡ ಫೇಕ್ ಅಂತಾನೆ ಹೇಳಬಹುದು. ಅವರ ಸಿನಿಮಾಗೆ ಜನರು ಬಾರದೆ ಇದ್ದಾಗ ಇವರೇ ಹಣ ಕೊಟ್ಟು ಆ ಸೀಟ್ಸ್ ನ ಬುಕ್ ಮಾಡಿ ಹೌಸ್ಫುಲ್ ಆಗುವಂತೆ ಮಾಡ್ತಾರೆ. ಸೊ ಹೌಸ್ಫುಲ್ ಆದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಹೌಸ್ಫುಲ್ ಟ್ರೆಂಡ್ ನ ಮಾಡ್ತಾರೆ. ಇದನ್ನ ನೋಡಿದ ಆಡಿಯನ್ಸ್ ಈ ಸಿನಿಮಾ ಚೆನ್ನಾಗಿದ್ದಂತಿದೆ ಅಂತ ಅಂದ್ಕೊಂಡು ತಕ್ಷಣವೇ ಟಿಕೆಟ್ಸ್ ನ ಬುಕ್ ಮಾಡಿ ಬಿಡ್ತಾರೆ. ಅಂದ್ರೆ ಇವರು ಸಿನಿಮಾಗೆ ಇಡುವ ಪೋಸ್ಟರ್ಸ್ ಗಳು ಸುಳ್ಳು, ಇವರ ಸಿನಿಮಾಗೆ ಬರುವ ರಿವ್ಯೂಸ್ ಕೂಡ ಸುಳ್ಳು, ಮತ್ತು ಸಿನಿಮಾ ರಿಲೀಸ್ ಆದ್ಮೇಲೆ ಟ್ರೆಂಡ್ ಆಗುವ ಈ ಹೌಸ್ಫುಲ್ ಟ್ರೆಂಡ್ ಕೂಡ ಸುಳ್ಳು, ಹಾಗೂ ಕೊನೆಗೆ ಅವರು ತೋರಿಸುವ ಬಾಕ್ಸ್ ಆಫೀಸ್ ಕಲೆಕ್ಷನ್ ನಂಬರ್ಸ್ ಕೂಡ ಸುಳ್ಳು ಅಂತಾನೆ ಹೇಳಬಹುದು. ಇದೆಲ್ಲವನ್ನ ಇವರು ಹಣದಿಂದ ಮ್ಯಾನಿಪುಲೇಟ್ ಮಾಡ್ತಾರೆ.
ಯಾಕಂದ್ರೆ ಅವರು ಬಾಲಿವುಡ್ ಸೆಲೆಬ್ರಿಟೀಸ್, ಅವರಿಗೆ ಹಣ ಮುಖ್ಯವಲ್ಲ, ಕೇವಲ ಜನರಲ್ಲಿ ಅವರಿಗಿರುವ ಫೇಮ್ನೇ ಮುಖ್ಯ. ನೆಕ್ಸ್ಟ್, ಫೇಕ್ ಅವಾರ್ಡ್ಸ್. ಯಾವುದೇ ರಂಗದಲ್ಲಾದ್ರೂ ಕೂಡ ಅವಾರ್ಡ್ ಅನ್ನೋದು ತುಂಬಾ ಮುಖ್ಯ. ಯಾಕಂದ್ರೆ ಒಂದು ಕಲೆಯನ್ನ ಗುರುತಿಸಲು, ಪ್ರೋತ್ಸಾಹಿಸಲು ಈ ಅವಾರ್ಡ್ಸ್ ಉಪಯೋಗವಾಗ್ತವೆ. ಆದ್ರೆ ಬಾಲಿವುಡ್ ಅಲ್ಲಿನ ಅನೇಕ ಅವಾರ್ಡ್ ಶೋಸ್ ಫೇಕ್ ಅಂಡ್ ಸ್ಕ್ರಿಪ್ಟೆಡ್ ಆಗಿರ್ತವೆ. ಇದೇ ಕಾರಣದಿಂದ ಅಮೀರ್ ಖಾನ್ ಅವರು ಕಳೆದ 20 ವರ್ಷಗಳಿಂದ ಅವಾರ್ಡ್ ಶೋಸ್ಗೆ ಬರೋದನ್ನ ನಿಲ್ಲಿಸಿದ್ದಾರೆ. ಈ ಶೋನಲ್ಲಿ ಸ್ಪಾಂಟೇನಿಯಸ್ ಆಗಿ ಹಾಕುವ ಜೋಕ್ಸ್ ಕೂಡ ಮೊದಲೇ ಸ್ಕ್ರಿಪ್ಟೆಡ್ ಆಗಿರ್ತವೆ. ಡ್ಯಾನ್ಸ್ ನ ರಿಹರ್ಸಲ್ ಮಾಡಿದಂತೆ ಅದನ್ನು ಕೂಡ ಇವರು ಮೊದಲೇ ರಿಹರ್ಸಲ್ ಮಾಡ್ತಾರೆ. ಹಾಗೂ ಅಲ್ಲಿರುವ ಸ್ಟಾರ್ಗಳು ಇವರು ಹಾಕುವ ಜೋಕ್ಸ್ ಗಳಿಗೆ ಪ್ರತಿ ಸಲ ನಗೋದಿಲ್ಲ. ಒಬ್ಬ ಆಕ್ಟರ್ ಕೆಲ ಹೊತ್ತು ಅವಾರ್ಡ್ ಶೋನಲ್ಲಿ ಪಾರ್ಟಿಸಿಪೇಟ್ ಆದಾಗ ಅವರ ನಗುವನ್ನ ಎಲ್ಲ ಆಂಗಲ್ಸ್ ಇಂದ, ಎಲ್ಲ ಕಡೆಯಿಂದ ಕ್ಯಾಮರಾಮನ್ ಕವರ್ ಮಾಡ್ತಾ ಇರ್ತಾನೆ. ಅವೇ ದೃಶ್ಯಗಳನ್ನ ಪ್ರತಿ ಸಲ ರಿಪೀಟೆಡ್ ಆಗಿ ಹಾಕ್ತಾರೆ. ಅವರ ಎಲ್ಲಾ ಜೋಕ್ಸ್ಗೆ ಶಾರುಖ್ ಖಾನ್ ರಿಯಾಕ್ಟ್ ಆದಂತೆ ಅಥವಾ ಒಬ್ಬ ಫೇಮಸ್ ಆಕ್ಟರ್ ರಿಯಾಕ್ಟ್ ಆದಂತೆ ತೋರಿಸ್ತಾರೆ. ಆಕ್ಟರ್ ಮೊದಲೇ ಫೇಮಸ್ ಆಗಿರೋದ್ರಿಂದ ಅವರ ರಿಯಾಕ್ಷನ್ ನ ನೋಡಲು ಫ್ಯಾನ್ಸ್ ಆ ಶೋಸ್ ನ ಹೆಚ್ಚು ಹೊತ್ತು ನೋಡ್ತಾರೆ. ಇದರಿಂದ ಅವರಿಗೆ ಹೆಚ್ಚು TRP ರೇಟಿಂಗ್ ಬರುತ್ತೆ ಮತ್ತು ಆಟೋಮೆಟಿಕ್ ಆಗಿ ಹೆಚ್ಚು ಆಡ್ಸ್ ಡಿಸ್ಪ್ಲೇ ಆಗ್ತವೆ. ಇದರಿಂದ ಹೆಚ್ಚು ಹಣನೂ ಬರುತ್ತೆ. ಬಾಲಿವುಡ್ ಅನ್ನೋದು ಹೈಲಿ ಕಾಂಪಿಟೇಟಿವ್ ಇಂಡಸ್ಟ್ರಿ. ಅಲ್ಲಿನ ಕೆಲವು ಪ್ರೊಡಕ್ಷನ್ ಕಂಪನಿಗಳಿಗೆ ಅವಾರ್ಡ್ಸ್ ಮೇಲೆ ಹೆಚ್ಚು ಪವರ್ ಇರುತ್ತೆ. ಇದಕ್ಕಾಗಿ ಅವಾರ್ಡ್ ಫಂಕ್ಷನ್ಸ್ ಅಲ್ಲಿ ಆ ಪ್ರೊಡಕ್ಷನ್ ಕಂಪನಿಗೆ ಯಾವ ಆಕ್ಟರ್ ಆತ್ಮೀಯರಾಗಿರ್ತಾರೆ ಅವರಿಗೇನೆ ಆ ಅವಾರ್ಡ್ ಬರುವಂತೆ ಮಾಡ್ತಾರೆ. ಒಂದು ವೇಳೆ ಒಬ್ಬ ಆಕ್ಟರ್ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ರು ಕೂಡ ಆತನಿಂದ ಆ ಪ್ರೊಡಕ್ಷನ್ ಕಂಪನಿಗೆ ಯಾವುದೇ ಪ್ರಯೋಜನ ಇಲ್ಲದಿದ್ರೆ ಆ ಅವಾರ್ಡ್ಗೆ ತಾನು ಅರ್ಹನಾಗಿದ್ರು ಕೂಡ ಆ ಅವಾರ್ಡ್ನ ಆ ಆಕ್ಟರ್ಗೆ ಕೊಡೋದಿಲ್ಲ. ಮತ್ತು ಪ್ರಧಾನವಾಗಿ ಈ ಬಾಲಿವುಡ್ ಅವಾರ್ಡ್ ಶೋಸ್ ವ್ಯೂವರ್ಶಿಪ್ ಅಂಡ್ ಸ್ಪಾನ್ಸರ್ಶಿಪ್ ಮೇಲೇನೆ ಡಿಪೆಂಡ್ ಆಗಿರುತ್ತವೆ. ಉದಾಹರಣೆಗೆ ಒಬ್ಬ ಆಕ್ಟರ್ಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೊಡಬೇಕು ಅಂದಾಗ ಒಬ್ಬ ಆಕ್ಟರ್ ಚೆನ್ನಾಗಿ ಅಭಿನಯ ಮಾಡಿದ್ರು ಕೂಡ ಆ ಅವಾರ್ಡ್ನ ಆತನಿಗೆ ಕೊಡೋದಿಲ್ಲ. ಆತನಿಗೆ ತುಂಬಾ ಪಾಪ್ಯುಲಾರಿಟಿ ಇದ್ದಾಗ ಮಾತ್ರ ಆ ಅವಾರ್ಡ್ನ ಕೊಡ್ತಾರೆ. ಇದಕ್ಕೆ ಕಾರಣ ವ್ಯೂವರ್ಶಿಪ್ ಅಂತಾನೆ ಹೇಳಬಹುದು. ಹೌದು, ಹೆಚ್ಚು ಫ್ಯಾನ್ಸ್ ಫಾಲೋಯಿಂಗ್ ಇರುವ ಆಕ್ಟರ್ಗೆ ಅವಾರ್ಡ್ ಕೊಟ್ಟಾಗ ಹೆಚ್ಚು ಜನ ನೋಡ್ತಾರೆ. ಸೊ ಇದರಿಂದ ಅವರಿಗೆ ಹೆಚ್ಚು ವ್ಯೂಸ್ ಬರ್ತವೆ, ಹೆಚ್ಚು ಹಣ ಬರುತ್ತೆ. ಸೊ ಫೇಕ್ ಬ್ಯೂಟೀಸ್, ಫೇಕ್ ಪೋಸ್ಟರ್ಸ್, ಫೇಕ್ ರಿವ್ಯೂಸ್, ಫೇಕ್ ಹೈಪ್, ಫೇಕ್ ಕಲೆಕ್ಷನ್ಸ್, ಫೇಕ್ ಅವಾರ್ಡ್ಸ್ ಇದ್ರೂ ಬಾಲಿವುಡ್ ಜನರು ಮಾತ್ರ ಹೊರಗಡೆ ಸುಂದರವಾಗಿ, ಲಕ್ಸುರಿಯಾಗಿ, ಎಕ್ಸ್ಟ್ರಾರ್ಡಿನರಿ ಸ್ಟೇಟಸ್ ನ ಮೇಂಟೈನ್ ಮಾಡ್ತಾ ಇರ್ತಾರೆ. ಈ ಫೇಕ್ ಬಾಲಿವುಡ್ ಮೇಲೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ರೀತಿ ಮತ್ತಷ್ಟು ಆಸಕ್ತಿಯಾದ ವಿಡಿಯೋಗಳನ್ನ ನೋಡಲು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.